ಮೂವಿ ಹೆಸರು ಬಂದು ಡ್ಯೂಡ್. ಮೂವಿ ಸ್ಟಾರ್ಟಿಂಗ್ ಸೀನಲ್ಲಿ ನಮಗೆ ಅಗನ್ ತನ್ನ ಎಕ್ಸ್ ಲವರ್ ರಿಸೆಪ್ಷನ್ಗೆ ಹೋಗ್ತಾನೆ. ಅಂಡ್ ರಿಸೆಪ್ಷನ್ ಅಲ್ಲಿ ಅಗನ್ನು ತನ್ನ ಎಕ್ಸ್ಗೆ ನಾವಿಬ್ರು ಒಬ್ರನ್ನೊಬ್ರು ಎಷ್ಟು ಇಷ್ಟಪಡ್ತಾ ಇದ್ವಿ, ಹೆಂಗ್ ಲವ್ ಮಾಡ್ತಾ ಇದ್ವಿ, ಯಾಕೆ ಬ್ರೇಕಪ್ ಮಾಡ್ಕೊಂಡೆ, ಅದ್ರ ರೀಸನ್ ಹೇಳು ಅಂತ ಕೇಳ್ತಾನೆ. ಆದರೆ ಅವಳಂತೂ ಏನು ಹೇಳಲ್ಲ. ಇದಕ್ಕೆ ನಮ್ಮ ಮಗನ್ನು ಕೋಪ ಮಾಡಿಕೊಂಡು ಅವಳು ಕತ್ತಲಿರೋ ಆರನೇ ಎಳೆಯಕ್ಕೆ ಹೋಗ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ ಆರ ಜೊತೆಗೆ ಮಾಂಗಲ್ಯ ಅವ್ನ ಕೈಗೆ ಬರುತ್ತೆ. ನೋಡ್ದಂತೆ ಎಲ್ಲರೂ ನಮ್ಮನೆ ಮದ್ವೆಗೆ ಬಂದ್ಬಿಟ್ಟು ನಮ್ಮ ಹುಡುಗಿ ಮಾಂಗಲ್ಯನ ಕಿತ್ಕೋತಿ ಅಂತ ಅಗನ್ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾರೆ. ಅದಕ್ಕೆ ನಮ್ಮ ಮಗನ ಅಲ್ಲಿಂದ ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅಲ್ಲೊಂದು ದೊಡ್ಡ ಗಲಾಟೆ ನಡೆಯುತ್ತೆ. ಅಂಡ್ ಫೈನಲಿ ಅಲ್ಲಿ ಪೊಲೀಸ್ ಬಂದು ಅಗನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಈಗ ಜೈಲಲ್ಲಿರುವಂತಹ ಅಗನ್ನ ಬಿಡಿಸ್ಕೊಂಡ್ ಬರಕಂತ ಕುರಾಲ್ ಬರ್ತಾಳೆ. ಈ ಕುರಾಲು ಅಗನ್ನ ಮಾವನ್ ಮಗಳು. ಇವರಿಬ್ರು ಬಾಳಿದಿಂದಲೂ ಕ್ಲೋಸ್ ಫ್ರೆಂಡ್ಸ್. ಇನ್ನು ಕುರಾಲ್ನ ಅಪ್ಪ ಒಬ್ಬ ಮಿನಿಸ್ಟರ್ ಆಗಿದ್ದ. ಸೊ ಅವ್ರ ಅಪ್ಪನ ಇನ್ಫ್ಲೂಯೆನ್ಸ್ ನ ಯೂಸ್ ಮಾಡ್ಕೊಂಡು ಕುರಾಲ್ ಆಗನ್ನ ಜೈಲಿಂದ ಬಿಡಿಸ್ಕೊಂಡ್ ಬರ್ತಾಳೆ. ಇನ್ನು ನಮ್ಮ ಆಗನ್ನು ಬಾಳಿದಲ್ಲೇ ತನ್ನ ತಂದೆಯನ್ನ ಕಳ್ಕೊಂಡಿದ್ದಾನೆ. ಸೊ ಚಿಕ್ಕ ವಯಸ್ಸಿಂದನೂ ಆಂಗನ್ನು ಅವ್ರ ಅಮ್ಮನ ಜೊತೆನೆ ಬೆಳೆದಿದ್ದಾನೆ. ಇನ್ನು ಆಂಗನ್ ಚಿಕ್ಕೋನಿರುವಾಗ್ಲೇ ಅವ್ರ ಅಣ್ಣನ ಜೊತೆ ಮಾತು ಬಿಟ್ಟಿರ್ತಾಳೆ. ಬಟ್ ಆಂಗನ್ನು ಬಾಳ್ಯದಿಂದಲೂ ಕುರಾಲ್ ಮತ್ತೆ ಅವ್ರ ಮಾವನ ಜೊತೆ ಫ್ರೆಂಡ್ಲಿ ಆಗಿ ಹ್ಯಾಪಿಯಾಗಿ ಇರ್ತಾನೆ. ಆಂಗನ್ನು ಕುರಾಲ್ ಮತ್ತು ಅವ್ರ ಫ್ರೆಂಡ್ಸ್ ಸೇರ್ಕೊಂಡು ಸರ್ಪ್ರೈಸ್ ಡ್ಯೂಡ್ ಅಂತ ಒಂದು ಆಫೀಸ್ನ ನಡೆಸ್ತಾ ಇರ್ತಾರೆ. ಇವ್ರ ಕೆಲಸ ಏನಪ್ಪಾ ಅಂತಂದ್ರೆ ಯಾರೇ ಲವರ್ಸು ಕಪಲ್ಸು ಅಥವಾ ಯಾರ್ದಾರು ಬರ್ತಡೇ ಇದ್ರೆ ಅವ್ರು ಗೊತ್ತಾಗದೇ ಇರೋಂಗೆ ಸರ್ಪ್ರೈಸ್ ಆಗಿ ಈವೆಂಟ್ನ ಅರೇಂಜ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಸೊ ಹೀಗೆ ಸುಮಾರು ಈವೆಂಟ್ಗಳನ್ನ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ. ಒಂದ್ಸಲಿ ಮೆಟ್ರೋ ಒಳಗಡೆ ಯಾರ್ದೊಬ್ರು ಬರ್ತಡೇ ಸೆಲೆಬ್ರೇಟ್ ಮಾಡೋಕ್ಕೆ ಅಂತ ಹೋಗ್ತಾರೆ. ಬಟ್ ಕುರಾಲು ಮೆಟ್ರೋ ಒಳಗಡೆನೆ ಸರ್ಪ್ರೈಸ್ ಆಗಿ ಆಂಗನ್ಗೆ ಪ್ರಪೋಸ್ ಮಾಡ್ತಾಳೆ. ಇದರಿಂದ ಎಲ್ಲರೂ ಆಂಗನ್ಗೆ ಎಕ್ಸೆಪ್ಟ್ ಮಾಡುವಂತ ಚಿಯರ್ ಮಾಡ್ತಾ ಇರ್ತಾರೆ. ಇದಕ್ಕೆ ಆಂಗನ್ನು ಸಹ ಓಕೆ ಅಂತ ಒಪ್ಕೋತಾನೆ. ಅಂಡ್ ಆ ಈವೆಂಟ್ ಆದ್ಮೇಲೆ ಕುರಾಲ್ನ ಮನೆ ಬಿಡಕ್ಕೆ ಅಂತ ಹೋಗ್ತಾನೆ. ಆ ಟೈಮಲ್ಲಿ ಆಂಗನ್ನು ಬಾಳೆದಿಂದಲೂ ನಾವಿಬ್ರು ಬೆಸ್ಟೀಸ್ ಆಗಿದ್ದೀವಿ, ನಂಗೆ ನಿಮ್ಮ ಮೇಲೆ ಯಾವತ್ತೂ ಆ ಥರ ಫೀಲಿಂಗ್ ಬಂದಿಲ್ಲ, ಸೊ ನಂಗೂ ನಿಂಗೂ ಲವ್ ಎಲ್ಲ ಆಗಲ್ಲ, ನಾವು ಲೈಫ್ ಲಾಂಗ್ ಬೆಸ್ಟೀಸ್ ಆಗಿ ಇರೋಣ ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿಸ್ಕೊಂಡ ಕುರಾಲ್ಗೆ ತುಂಬಾನೇ ಬೇಜಾರಾಗುತ್ತೆ. ಅಂಡ್ ಅವತ್ತಿಂದ ಅವಳು ಆಂಗನ್ನ ಸರಿಯಾಗಿ ಮಾತಾಡ್ತಾ ಇರಲಿಲ್ಲ. ಆಂಗನ್ ಏನೇ ಮೆಸೇಜ್ ಕಳ್ಸಿರೋದಕ್ಕೆ ರಿಪ್ಲೈ ಮಾಡ್ತಾ ಇರಲಿಲ್ಲ. ಒಟ್ಟಾರೆ ಅವಳು ಡಿಪ್ರೆಸ್ ಆಗಿದ್ಲು. ತನ್ನ ಮಗಳ ಪರಿಸ್ಥಿತಿ ನೋಡಕ್ಕಾಗದಿರೋಂಥ ಮಿನಿಸ್ಟರ್ ಮಾವ ಅವಳ ಮೈಂಡ್ ರಿಲೀಫ್ ಆಗ್ಲಿ ಅಂತ ಬೆಂಗಳೂರು ಕಳಿಸ್ತಾನೆ. ಈ ಕಡೆ ಆಂಗನ್ನು ಕುರಾಲ್ ಇಲ್ದೇನೆ ಒಬ್ಬಂಟಿಯಾಗಿ ಫೀಲ್ ಮಾಡ್ಕೋತಾ ಇರ್ತಾನೆ. ತನ್ನ ಸುತ್ತಮುತ್ತ ಅವ್ನ ಫ್ರೆಂಡ್ಸ್ ಇದ್ರು ಸಹ ಅವ್ನಿಗೆ ಪದೇ ಪದೇ ಕುರಾಲ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಮೂಮೆಂಟ್ಗಳು ನೆನಪಾಗುತ್ತೆ. ಸೊ ಅವ್ನಿಗೆ ನಾನು ಇಂಡೈರೆಕ್ಟ್ ಆಗಿ ಕುರಾಲ್ ಮೇಲೆ ಲವ್ ಬಿದ್ದಿದೆ ಅಂತ ಅವ್ನಿಗೆ ರಿಯಲೈಸ್ ಆಗುತ್ತೆ. ಸೊ ಅದಕ್ಕೆ ಆಂಗನ್ನು ಅವ್ರ ಅಮ್ಮನ ಹತ್ರ ಹೋಗಿ ನಾನು ನಿಮ್ಮ ಅಣ್ಣನ ಮಗಳು ಕುರಾಲ್ನ ಮದುವೆ ಆಗ್ತೀನಿ, ಪ್ಲೀಸ್ ಇದಕ್ಕೆ ಒಪ್ಕೋ ಅಂತ ರಿಕ್ವೆಸ್ಟ್ ಮಾಡ್ಕೋತಾನೆ. ಸ್ಟಾರ್ಟಿಂಗ್ ಅವ್ರ ಅಮ್ಮ ಇದಕ್ಕೆ ಒಪ್ಕೊಳ್ಳಲ್ಲ. ಆದ್ರೆ ಆಂಗನ್ನು ಎಷ್ಟು ದಿನ ಅಂತ ನೀವು ಇಬ್ಬರಿಂಗೆ ದೂರ ಇದ್ದೀರಾ, ಈ ಮದುವೆಯಿಂದ ಬೇರೆ ಆಗಿರುವಂತ ಈ ಸಂಬಂಧ ಒಟ್ಟಿಗೆ ಆಗುತ್ತೆ, ನಿಮ್ಮ ಮಗಂಗೋಸ್ಕರ ಆದ್ರೂ ಒಪ್ಕೋ ಅಂತ ಅವ್ರ ಅಮ್ಮನ ರಿಕ್ವೆಸ್ಟ್ ಮಾಡ್ಕೋತಾನೆ. ಅಂಡ್ ಅವ್ರ ಅಮ್ಮ ಸರಿ ಅಂತ ಒಪ್ಕೋತಾಳೆ. ಅವ್ರ ಅಮ್ಮ ಒಪ್ಕೊಂಡಿದ ತಕ್ಷಣ ಆಂಗನ್ನು ಮಿನಿಸ್ಟರ್ ಮಾವನ ಹತ್ರ ಹೋಗಿ ನನ್ನಿಂದ ಕುರಾಲ್ ತುಂಬಾನೇ ಬೇಜಾರಾಗಿದ್ದಾಳೆ ಅಂತ ನಂಗೆ ಗೊತ್ತು, ಆದ್ರೆ ನಂಗೆ ಈಗ ರಿಯಲೈಸ್ ಆಗಿದೆ ಕುರಾಳೆ ನನ್ನ ಬೆಸ್ಟ್ ಲೈಫ್ ಪಾರ್ಟ್ನರ್ ಆಗ್ತಾಳೆ ಅಂತ, ಅವ್ಳು ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲ, ನಾನು ಅವಳನ್ನ ಮದುವೆ ಆಗ್ತೀನಿ ಅಂತ ಕೇಳ್ಕೊತಾನೆ. ಈ ಮಾತನ್ನ ಕೇಳಿಸ್ಕೊಂಡಂತ ಮಿನಿಸ್ಟರ್ ಮಾವ ಸರಿ ಅಂತ ಭರ್ಜರಿಯಾಗಿ ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ ಅಂತ ಮದುವೆ ಕೆಲಸನೆಲ್ಲ ಶುರು ಮಾಡ್ಕೋತಾನೆ. ಅಂಡ್ ಇದರಿಂದ ಆಂಗನ್ಗೆ ತುಂಬಾನೇ ಖುಷಿ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆಂಗನ್ನು ತನ್ನ ಎಕ್ಸ್ ಲವರ್ಗೆ ತನ್ನ ವೆಡ್ಡಿಂಗ್ ಕಾರ್ಡ್ನ ಕೊಟ್ಟು ಇನ್ವೈಟ್ ಮಾಡಕ್ಕೆ ಅಂತ ಹೋಗ್ತಾನೆ. ಅಂಡ್ ಆಂಗನ್ನು ಅವತ್ತು ನಮ್ ಬೇಕು ಅಂತ ಮಾಡಿದಲ್ಲ ಅದು ಬೈ ಮಿಸ್ ಆಗಿದ್ದು ಸಾರಿ ಅಂತ ಅವ್ನ ಎಕ್ಸ್ ಲವರ್ ಮತ್ತೆ ಅವ್ನ ಗಂಡನ ಹತ್ರ ಸಾರಿ ಕೇಳ್ತಾನೆ. ಅದಕ್ಕೆ ಅವ್ರ ಗಂಡ ಒಬ್ಬ ಲವ್ ಫೇಲ್ಯೂರ್ ಕಷ್ಟ ಏನಂತ ನಂಗೆ ಗೊತ್ತು, ಇಟ್ಸ್ ಓಕೆ ಅಂತ ಹೇಳಿ ಸಾರಿ ನಾನು ಅವತ್ತು ಕೆನಡಾಗೆ ಹೋಗ್ತಾ ಇದೀನಿ, ನಾವಿಬ್ರು ಬರೋಕ್ಕಾಗಲ್ಲ, ಈ ಮುಂದೆ ನಂಗೆ ಕೆನಡಾದಲ್ಲಿ ಜಾಬ್ ಸಿಕ್ಕಿದೆ, ನಾನು ಅಲ್ಲೇ ಸೆಟ್ಲ್ ಆಗ್ತಾ ಇದೀನಿ ಅಂತ ಹೇಳ್ತಾನೆ. ಇದಕ್ಕೆ ಆಂಗನ್ನು ಸರಿ ಅಂತ ಅಲ್ಲಿಂದ ಹೊರಡ್ತಾನೆ. ಮತ್ತೊಂದ್ ಕಡೆ ಕುರಾಲು ಬೆಂಗಳೂರಿಂದ ಮನೆ ಬಂದಿರ್ತಾಳೆ. ಅದಕ್ಕೆ ಆಂಗನ್ನು ಆಫ್ಟರ್ ಲಾಂಗ್ ಟೈಮು ಕುರಾಲ್ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕುರಾಲ್ ರೂಮ್ಗೆ ಹೋಗ್ತಾನೆ. ಬಟ್ ರೂಮ್ ಬಾಗ್ಲು ಓಪನ್ ಮಾಡಿದ ತಕ್ಷಣ ಆಂಗನ್ಗೆ ಕುರಾಲು ಸೂಸೈಡ್ ಮಾಡ್ಕೊಳ್ತಾ ಇರೋ ವಿಷಯ ಗೊತ್ತಾಗುತ್ತೆ. ಆಗ ಆಂಗನು ಏಂತಕ್ಕೆ ಸೂಸೈಡ್ ಮಾಡ್ಕೋತಾ ಅಂತ ಕೇಳಿದಾಗ ಕುರಾಲು ನಿನ್ ಜೊತೆ ಬ್ರೇಕಪ್ ಆದ್ಮೇಲೆ ನನ್ನ ಕಾಲೇಜ್ ಫ್ರೆಂಡು ಪಾರಿ ಅನ್ನೋ ಒಬ್ಬ ಹುಡುಗ ನನ್ನ ಜೊತೆ ಇದ್ದ, ಆ್ಯಂಡ್ ನಂಗೆ ಅವ್ನ ಮೇಲೆ ಗೊತ್ತಿಲ್ದಂಗೆ ಪ್ರೀತಿ ಆಯಿತು, ಈಗ ನಮ್ಮ ಪಾರಿನ ಬಿಟ್ಟು ಇರೋಕ್ಕಾಗಲ್ಲ, ಮದುವೆ ಆದರೆ ನಮ್ಮ ಪಾರಿನೇ ಅಂತ ಹಠ ಹಿಡಿತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂತ ಆಂಗನ್ನು ಅಲ್ಲೇ ಶಾಕ್ ಆಗ್ತಾನೆ. ಈ ಕಡೆ ಕುರಾಲು ಪಾರಿನ ಬಿಟ್ಟು ನಮ್ಮ ಬದುಕಲ್ಲ, ನಮ್ಮ ಮದುವೆ ಆದರೆ ಅದು ಪಾರಿನೇ ಅಂತ ಹಠ ಹಿಡಿದಾಳೆ. ಅದಕ್ಕೆ ಆಂಗನು ಸರಿ ಈ ವಿಷಯ ನಿಮ್ಮ ಅಪ್ಪಂಗೆ ಹೇಳೋ ಅಂತ ಹೇಳ್ತಾನೆ. ಅದಕ್ಕೆ ಕುರಾಲು ಸರಿ ನಮ್ಮ ಅಪ್ಪ ನಾನೇ ಕನ್ವಿನ್ಸ್ ಮಾಡ್ತೀನಿ ಅಂತ ಹೋಗ್ತಾಳೆ. ಆ್ಯಂಡ್ ಇದ್ರಂತಾನೆ ಕುರಾಲು ಅವರಪ್ಪ ಒಬ್ಬರೇ ಇರುವಾಗ ಅವ್ರ ಹತ್ರ ಹೋಗಿ ಬೆಂಗಳೂರಲ್ಲಿ ನಾನು ಒಬ್ಬ ಹುಡುಗನ ಇಷ್ಟಪಡ್ತಾ ಇದೀನಿ, ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವರಪ್ಪ ಸರಿ ಆ ಹುಡುಗ ಯಾವ ಜಾತಿ ಅಂತ ಕೇಳ್ತಾನೆ. ಅದಕ್ಕೆ ಕುರಾಲು ಅವ್ನು ನಮ್ಮ ಜಾತಿಗೆ ಸೇರ್ತವನಲ್ಲ ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿಸ್ಕೊಂಡಂತ ಅವರಪ್ಪ ಹಾಗಂತಂದ್ರೆ ನೀನು ಆ ಹುಡುಗನ ಮರ್ತ್ಬಿಡು, ನಮ್ಮ ಜಾತಿ ಹುಡುಗನ್ ಬಿಟ್ಟು ನಿನ್ನ ಯಾವ ಜಾತಿ ಹುಡುಗನು ಮದುವೆ ಆಗಂಗಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಕುರಾಲು ನಿನ್ನನ್ನು ಫೋರ್ಸ್ಫುಲಿ ಮದುವೆ ಮಾಡ್ಸೋಕ್ಕಾಗಲ್ಲ, ನೀನು ಏನಾರು ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ನಾಳೆ ಮದುವೆ ಮನೇಲೆ ರಂಪಾಟ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಮ್ಮ ಮಿನಿಸ್ಟರ್ ಮಾವ ಒಂದು ಫ್ಲಾಶ್ ಬ್ಯಾಕ್ನ ಹೇಳ್ತಾನೆ. ಅದೇನಪ್ಪ ಅಂತಂದ್ರೆ ನಮ್ಮ ಮಿನಿಸ್ಟರ್ ಮಾವಂಗೆ ಒಬ್ಳು ತಂಗಿ ಇರ್ತಾಳೆ. ಅವಳು ಮದುವೆ ವಯಸ್ಸಲ್ಲಿರುವಾಗ ಪಕ್ತೂರೊಬ್ಬ ಬೇರೆ ಜಾತಿ ಹುಡುಗನ ಲವ್ ಮಾಡಿ ಮನೆಯವರು ಒಪ್ಪಿಲ್ಲ ಅಂತ ಓಡೋಗಿ ಮದುವೆ ಆಗಕ್ಕೆ ಅಂತ ಹೋಗ್ತಾಳೆ. ಆಗ ನಮ್ಮ ಮಿನಿಸ್ಟರ್ ಮಾವನೇ ಅವಳನ್ನ ಕತ್ತಿ ಹಚ್ಚಿ ಸಾಯಿಸಿ ಕೊಲ್ದೊಳಗೆ ಬಿಸಾಕಿರ್ತಾನೆ. ಸೊ ಈಗ ಮಿನಿಸ್ಟರ್ ಮಾವ ಅವನ ಹತ್ರ ಇರೋ ಗನ್ ತೋರಿಸಿ ಇವಾಗ ಹೇಳಿ ಮದುವೆ ಇಷ್ಟನೇ ಇಲ್ವಾ ಅಂತ ಕೇಳ್ತಾನೆ. ಅದೇ ಟೈಮ್ಗೆ ನಮ್ಮ ಆಂಗನ್ ಬಂದು ಮಾವ ಇದು ಫ್ರ್ಯಾಂಕು ಬರೀ ಕಾಮಿಡಿಗೆ ಇದು ಮಾಡಿದ್ದು, ನಮ್ಮಿಬ್ರಿಗೂ ಈ ಮದುವೆ ಇಷ್ಟ ಅಂತ ಅಲ್ಲಿ ಮ್ಯಾನೇಜ್ ಮಾಡ್ತಾನೆ. ಸೊ ಈಗ ಆಂಗನ್ನು ಪಾರಿ ಇಲ್ಲಿದ್ರು ಬರಕ್ಕೆ ಹೇಳು, ಇವತ್ತು ರಾತ್ರಿ ನೀವಿಬ್ರು ಇಲ್ಲಿಂದ ಎಸ್ಕೇಪ್ ಆಗಿ ಅಂತ ಹೇಳ್ತಾನೆ. ಅದಕ್ಕೆ ಕುರಾಳು ಸರಿ ಪಾರಿನ ಬೆಂಗಳೂರಿಂದ ಇಲ್ಲಿಗೆ ಕರ್ಸ್ಕೋತಾಳೆ. ಅವತ್ತು ನೈಟು ರಿಸೆಪ್ಷನ್ ಇತ್ತು. ಆ್ಯಂಡ್ ಅವತ್ತಿನ ದಿನ ನಮ್ಮ ಮಿನಿಸ್ಟರ್ ಮಾವ ಎಲ್ಲ ಸ್ಟೇಟ್ನ ಮಿನಿಸ್ಟರ್ಗಳನ್ನು ಕರೆಸಿದ್ದ. ಆ್ಯಂಡ್ ನಮ್ಮ ಮಿನಿಸ್ಟರ್ ಮಾವಂಗೆ ಓವರ್ ಆಲ್ ಇಂಡಿಯಾ
ಪೊಲಿಟಿಕಲಿ ತುಂಬಾನೇ ಸ್ಟ್ರಾಂಗ್ ಇದ್ದಾನೆ, ಹೈಲಿ ಕಾಂಟ್ಯಾಕ್ಟೆಡ್ ಪರ್ಸನ್ ಅಂತ ಆಂಗನ್ಗೆ ಗೊತ್ತಾಗುತ್ತೆ. ಸೊ ಈಗ ಆಂಗನ್ನು ನೀನು ಇಂಡಿಯಾದಲ್ಲಿ ಎಲ್ಲ ಉಳಿಸ್ಕೊಳಕ್ಕಾಗಲ್ಲ, ನಿಮ್ಮಪ್ಪ ನಿಮ್ಮಿಬ್ರು ಆರಾಮಾಗಿ ಹುಡುಕ್ತಾರೆ, ಅದಕ್ಕೆ ನೀವಿಬ್ರು ಇಲ್ಲಿ ಇರಬೇಡಿ, ಸೀದಾ ಇವತ್ತು ನೈಟ್ ಥೈಲ್ಯಾಂಡ್ಗೆ ಫ್ಲೈಟ್ ಇದೆ, ಅದನ್ನ ಹತ್ಕೊಂಡು ನೀವು ಥೈಲ್ಯಾಂಡಲ್ಲೇ ಇರಿ ಅಂತ ಹೇಳ್ತಾನೆ. ಆದರೆ ಪಾರಿ ಹತ್ರ ಪಾಸ್ಪೋರ್ಟ್ ಇರಲ್ಲ. ಸೊ ಈಗ ಥೈಲ್ಯಾಂಡ್ ಪ್ಲಾನು ಕ್ಯಾನ್ಸಲ್ ಆಗುತ್ತೆ. ಈಗ ಸೆಕ್ಯೂರಿಟಿ ಟೈಟ್ ಇದೆ, ಏನೇ ಮಾಡಿದ್ರು ಈ ಮದುವೆ ಅಂತೂ ಕ್ಯಾನ್ಸಲ್ ಮಾಡ್ಸೋಕ್ಕಾಗಲ್ಲ. ಅದಕ್ಕೆ ಪಾರಿ ನಮ್ಮ ಪಾಸ್ಪೋರ್ಟ್ ಬರೋಕ್ಕಿನ್ನೂ 1 ತಿಂಗಳಾಗುತ್ತೆ, ಸೊ ಅದಕ್ಕೆ ನೀವು ಇಬ್ಬರು ಈಗ ಮದುವೆ ಆಗೋ ಥರ ಆ್ಯಕ್ಟ್ ಮಾಡಿ, 1 ತಿಂಗಳ ಆಮೇಲೆ ಹೆಂಗಿರು ನಮ್ಮ ಪಾಸ್ಪೋರ್ಟ್ ಬರುತ್ತೆ, ಅವಾಗ ನಾನು ಮತ್ತೆ ಕುರಾಲು ಫಾರಿನ್ಗೆ ಹೋಗ್ತೀವಿ ಅಂತ ಹೇಳ್ತಾನೆ. ಈ ಮಾತನ್ನು ಕೇಳಿಸ್ಕೊಂಡಂತ ನಮ್ಮ ಆಂಗನ್ನು ನನ್ನನ್ನೇನು ಆಟ ಆಡೋ ಗೊಂಬೆ ಅನ್ಕೊಂಡಿರಾ, ನಂಗೆ ಈ ಟೆಂಪ್ರವರಿ ಮದುವೆ ಎಲ್ಲ ಆಗಕ್ಕಾಗಲ್ಲ, ಈ ಪ್ಲಾನ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಬಟ್ ಆದ್ರೂ ಇವಾಗಿರೋ ಸಿಚುವೇಶನ್ಗೆ ಕುರಾಲ್ಗೋಸ್ಕರ ಅವನು ಒಪ್ಕೋತಾನೆ. ಸೊ ನೆಕ್ಸ್ಟ್ ಡೇ ಇಬ್ರು ಮದುವೆ ಆಗ್ತಾರೆ. ಆ್ಯಂಡ್ ನಮ್ಮ ಮಿನಿಸ್ಟರ್ ಮಾವ ಕುರಾಲ್ ಮತ್ತೆ ಆಂಗನ್ಗಂತಾನೆ ಸಪ್ರೇಟ್ ಆಗಿ ಒಂದು ಅಪಾರ್ಟ್ಮೆಂಟ್ ಇಲ್ಲಿ ಫ್ಲಾಟು ಅವ್ರು ಬೇಕಾಗಿರುವಂಥ ಸೌಕರ್ಯನೆಲ್ಲ ಮಾಡ್ಕೊಡ್ತಾನೆ. ಹೀಗೆ ಆಂಗನ್ ಮತ್ತೆ ಕುರಾಲು 1 ತಿಂಗಳು ಗಂಡ ಹೆಂಡತಿ ಅಂತ ನಾಟಕ ಆಡ್ಕೊಂಡಿರ್ತಾರೆ. ಇನ್ನು 1 ತಿಂಗಳಾಯ್ತು, ಪಾರಿ ಪಾಸ್ಪೋರ್ಟ್ ಬಂತು. ಸೊ ಅದಕ್ಕೆ ಆಂಗನ್ನು ಫ್ಲೈಟ್ ಬುಕ್ ಮಾಡೋಕ್ಕೆ ಅಂತ ಹೋಗ್ತಾನೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಅಂದರೆ ಅವರು ಥೈಲ್ಯಾಂಡ್ಗೆ ಹೋದ್ಮೇಲೆ ರಿಟರ್ನ್ ಡೇಟು ಬರಿಬೇಕಿತ್ತು. ಆದರೆ ಪಾರಿ ಮತ್ತೆ ಕುರಾಲು ಲೈಫ್ ಟೈಮ್ಗೆ ಅಲ್ಲಿ ಇರೋಕ್ಕೆ ಅಂತ ಹೋಗ್ತಾ ಇರೋದು. ಆ್ಯಂಡ್ ಇವಾಗ ಅವರಲ್ಲಿ ಇರಬೇಕಂತಂದ್ರೆ ಒಂದು ಅವರಲ್ಲಿನ ಸಿಟಿಸನ್ ಆಗಿರಬೇಕು, ಅಥವಾ ಸ್ಟೂಡೆಂಟ್ ಆಗಿರಬೇಕು, ಇಲ್ಲ ಎಂಪ್ಲಾಯ್ ಆಗಿರಬೇಕು, ಇಲ್ಲ ಅಂತಂದ್ರೆ ಜೈಲ್ ಶಿಕ್ಷೆ ಆಗುತ್ತೆ. ಇದಕ್ಕೆ ಆಂಗನ್ನು ಕೆನಡಾದಲ್ಲಿರುವಂಥ ತನ್ನ ಎಕ್ಸ್ ಲವರ್ಗೆ ಫೋನ್ ಮಾಡಿ ಹೇಗಾದ್ರೂ ಮಾಡಿ ಕೆನಡಾದಲ್ಲಿ ಯಾವ್ದಾದ್ರು ಕೆಲಸ ಹುಡ್ಕೊಡು ಅಂತ ಕೇಳ್ಕೊತಾನೆ. ಅದಕ್ಕೆ ಎಕ್ಸ್ ಲವರ್ ಏನೋ ಒಪ್ಕೊಳ್ಳಲ್ಲ. ಬಟ್ ಅವ್ರ ಗಂಡ ನಾನೇ ಒಂದು ಕೆಲಸ ಹುಡ್ಕೊಟ್ಟು ನಿಮಗೆ ಆಫರ್ ಲೆಟರ್ನ ಕಳಿಸ್ತೀನಿ ಅಂತ ಹೇಳ್ತಾನೆ. ಸೊ ಇವೆಲ್ಲದಕ್ಕೂ 3 ತಿಂಗಳಾಗುತ್ತೆ. 3 ತಿಂಗಳಾದ್ಮೇಲೆ ಪಾರಿ ಮತ್ತೆ ಕುರಾಲು ಇಬ್ರು ಕೆನಡಾಗೆ ಎಂಪ್ಲಾಯ್ ಆಗಿ ಹೋಗ್ತಾ ಇರೋದು ಅಂತ ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಅಂತ ಹೋಗ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪ ಅಂತಂದರೆ ಕುರಾಲ್ನ ಮೆಡಿಕಲ್ ರಿಪೋರ್ಟಲ್ಲಿ ಅವಳು 3 ಮಂತ್ಸ್ ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದನ್ನೆಲ್ಲೂ ಮೆನ್ಷನ್ ಮಾಡದೇ ಇರೋ ಕಾರಣ ಕೆನಡಾಗೆ ಅವಳ ವೀಸಾ ಅಪ್ರೂವಲ್ ಆಗಲ್ಲ. ಆ್ಯಂಡ್ ಯಾವಾಗ ಆಂಗನ್ಗೆ ಅವ್ಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಾಗುತ್ತೋ ಮತ್ತೆ ಆಂಗನ್ಗೆ ಶಾಕ್ ಆಗುತ್ತೆ. ಆಗ ಕುರಾಲು ಇದು ಬೇಕು ಅಂತ ಆಗಿದ್ದಲ್ಲ, ಬರೀ ಒಂದು ಆಕ್ಸಿಡೆಂಟ್ ಆಗಿದ್ದು ಅಂತ ಹೇಳ್ತಾಳೆ. ಆಗ ಆಂಗನ್ಗೆ ಹೆವಿ ಕೋಪ ಬರುತ್ತೆ. ಬಟ್ ಆದ್ರೂ ಸಿಚುವೇಶನ್ ನೋಡ್ಕೊಂಡು ಸದ್ಯಕ್ಕೆ ಈ ಮಗುವಿಗೆ ಅವಶ್ಯಕತೆ ಯಾರಿಗೂ ಇಲ್ಲ, ಈ ಮಗುನ ಅಬಾರ್ಟ್ ಮಾಡಿಸು ಅಂತ ಹೇಳ್ತಾನೆ. ಅದಕ್ಕೆ ಪಾರಿ ಮತ್ತೆ ಕುರಾಲು ಇದು ನಮ್ಮ ಫಸ್ಟ್ ಬೇಬಿ, ಇದನ್ನ ಅಬಾರ್ಟ್ ಮಾಡ್ಸಕ್ ನಮ್ಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಆಂಗನ್ಗೆ ಮತ್ತೆ ಕೋಪ ಬರುತ್ತೆ. ಸೊ ಒಲ್ಲದ ಮನಸ್ಸಲ್ಲಿ ಕುರಾಲು ಸರಿ ಅಂತ ಒಪ್ಕೋತಾಳೆ. ಈಗ ಅವರಿಬ್ರು ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರು ಕುರಾಲ್ನ ಚೆಕ್ ಮಾಡಿದಾಗ ಅವಳಿಗೆ ಜಸ್ಟ್ 3 ಮಂತ್ಸ್, ಈಗ ಅಬಾರ್ಟ್ ಮಾಡಿಸೋದು ತುಂಬಾ ರಿಸ್ಕಿ, ಅವಳ ಬಾಡಿ ಇನ್ನೂ ಗ್ರೋತ್ ಆಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆಂಗನ್ ನನ್ಗೆ ಏನಾದ್ರೂ ಪರವಾಗಿಲ್ಲ, ಹೇಗಾದ್ರು ಮಾಡಿ ಅಬಾರ್ಟ್ ಮಾಡಿಸಿ ಅಂತ ಹೇಳ್ತಾನೆ. ಆಗ ಡಾಕ್ಟರು ಅಬಾರ್ಟ್ ಮಾಡಿಸಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಹೇಳ್ತಾರೆ. ಅದಕ್ಕೆ ಆಂಗನ್ನು ತಾಳ್ಮೆಯಿಂದ ಯೋಚನೆ ಮಾಡಿ ಸರಿ ಅಬಾರ್ಟ್ ಮಾಡಿಸ್ಬೇಡಿ ಅಂತ ಹೇಳ್ತಾನೆ. ಅರೆ ಕುರಾಲು ಆದಂಗ ಆಗೋಗ್ಲಿ ಅಬಾರ್ಟ್ ಮಾಡಿಸಿ ಅಂತ ಹೋಗ್ತಾಳೆ. ಆಗ ಆಂಗನ್ನು ತಡೆಯಕ್ಕೆ ಅಂತ ಹೋಗ್ತಾನೆ. ಬಟ್ ಕುರಾಲ್ ಅದಕ್ಕೆ ಒಪ್ಕೊಳ್ಳಲ್ಲ. ಆಗ ಆಂಗನ್ಗೆ ಬೇರೆ ಆಪ್ಷನ್ ಅಂದೆ ತನ್ನ ಮಿನಿಸ್ಟರ್ ಮಾವನ್ಗೆ ಫೋನ್ ಮಾಡಿ ನಿಮ್ಮ ಮಗಳು ಪ್ರೆಗ್ನೆಂಟ್ ಅಂತ ಹೇಳ್ತಾನೆ. ಅದಕ್ಕೆ ಮಿನಿಸ್ಟರ್ ಮಾವ ಹಾಸ್ಪಿಟ್ಲ್ ಹತ್ರನೇ ಬಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾನೆ. ಇದರಿಂದ ಕುರಾಲು ಮಗುನ ಅಬಾರ್ಟ್ ಮಾಡ್ಸಕ್ ಆಗಲ್ಲ. ಅಂಡ್ ಹೀಗೆ 6 ತಿಂಗಳ ನಂತರ ಕುರಾಲು ಒಂದು ಗಂಡು ಮಗುಗೆ ಜನ್ಮ ಕೊಡ್ತಾಳೆ. ಅಂಡ್ ಮಿನಿಸ್ಟರ್ ಮಾವಂಗೆ ಯಾವಾಗ ತನ್ನ ಮಗಳಿಗೆ ಗಂಡು ಮಗು ಆಗಿರೋ ವಿಷಯ ಗೊತ್ತಾಗುತ್ತೋ ಅವಾಗ ಮಗುನ ತಾನೇ ಎತ್ಕೊಂಡಿದ್ದೇನು, ಮುದ್ ಮಾಡಿದ್ದೇನು, ಸ್ನಾನ ಮಾಡಿಸಿದ್ದೇನು, ಒಟ್ಟಾರೆ ತನ್ನ ಮಿನಿಸ್ಟರ್ ಕೆಲಸಕ್ಕಿಂತ ಹೆಚ್ಚಾಗಿ ಆ ಮಗು ನೋಡ್ಕೊಳ್ಳೋದ್ರಲ್ಲೇ ಕಾಲ ಕಳೀತಾ ಇದ್ದ. ಅಂಡ್ ಈವನ್ ಆಂಗನ್ನು ಅದು ತನ್ನ ಮಗು ಆಗದೆ ಇದ್ರು ಆ ಮಗು ಹೊತ್ತಾಗ ಆಟ ಆಡ್ಸೋದಾಗ್ಲಿ ನೋಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡ್ತಿದ್ದ. ಅಂಡ್ ಫೈನಲಿ ಈಗ ಕುರಾಲ್ ಮತ್ತೆ ಪಾರಿ ಕೆನಡಾಗೆ ಹೋಗಕ್ಕೆ ಪಾಸ್ಪೋರ್ಟ್ ವೀಸಾ ಅಪ್ರೂವಲ್ ಆಗುತ್ತೆ. ಅವತ್ ರಾತ್ರಿ ಹೋಗ್ಬೇಕು. ಅಂಡ್ ಅವತ್ ರಾತ್ರಿ ಮಿನಿಸ್ಟರ್ ಮಾವ ಗ್ರ್ಯಾಂಡ್ ಆಗಿ ಊಟನ ಅರೇಂಜ್ ಮಾಡಿಸಿದ. ಅದಕ್ಕೆ ಆಂಗನ್ನ ಫ್ರೆಂಡ್ ಸಹ ಬಂದಿದ್ದ. ಒಂದ್ ಕಡೆ ಕುರಾಲು ಆಂಗನ್ನ ಫ್ರೆಂಡ್ಗೆ ಊಟ ಬಿಡಿಸ್ತಾ ಇದ್ಲು, ಮತ್ತೊಂದ್ ಕಡೆ ಆಂಗನ್ನು ಮಗುವನ್ನ ಆಟ ಆಡಿಸ್ತಾ ಇದ್ದ. ಆಗ ಆಂಗನ್ನ ಫ್ರೆಂಡು ಮಾತಲ್ಲೇ ಪಾರಿ ನಿಂಗೋಸ್ಕರ ಇಷ್ಟೆಲ್ಲ ಮಾಡ್ದ, ನೀನ್ ಪಾರಿಗೆ ಏನ್ ಮಾಡ್ದೆ ಅಂತ ಕೇಳ್ತಾನೆ. ಆಗ ಕುರಾಲ್ಗೆ ಸ್ವಲ್ಪ ಶಾಕ್ ಆಗುತ್ತೆ. ಆಗ ಆಂಗನ್ನ ಫ್ರೆಂಡು ನಡೆದಿದ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಸ್ಲಿಗೆ ಪಾರಿನೇ ನೀನು ಹೋದ್ಮೇಲೆ ನಿನ್ನ ಬಿಟ್ಟಿರಕ್ಕಾಗದೆ ನಿನ್ನ ತುಂಬಾ ಹಚ್ಕೊಂಡು ನಿಮ್ಮ ಅಪ್ಪನ ಹತ್ರ ಅವ್ರ ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಿನ್ನ ಮದ್ವೆ ಒಪ್ಪಿಸ್ತಾ. ಯಾವಾಗ ನಿಮ್ ಪಾರಿನ ಲವ್ ಮಾಡ್ತಿರೋ ವಿಷಯ ಗೊತ್ತಾಯ್ತೋ ಹೆವಿ ಬೇಜಾರಾಗಿದ್ರು ಸಹ ನಿಂಗೋಸ್ಕರ ದಿನ ಈ ನಾಟಕ ಮಾಡ್ತಾ ಇದ್ದ. ಅವ್ನ್ ಅಲ್ದಿರೋ ಮಗುಗೆ ಅವನೇ ನಿಂಗಿಂತ ಹೆಚ್ಚಾಗಿ ನೋಡ್ಕೊಂಡು ಹೊತ್ತಾಗ ಸಮಾಧಾನ ಮಾಡ್ಕೊಂಡು ಎಲ್ಲ ಮಾಡ್ತಾನೆ. ಇಷ್ಟೆಲ್ಲ ಮಾಡಿರುವಂತ ಆಂಗನ್ಗೆ ನೀನ್ ಮಾಡ್ದೆ ಅಂತ ಕೇಳ್ತಾನೆ. ಇದರಿಂದ ಕುರಾಲ್ಗೆ ತುಂಬಾನೇ ದುಃಖ ಆಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಆಂಗನ್ನು ಕುರಾಲ್ ಮತ್ತೆ ಮಗುನ ಕರ್ಕೊಂಡು ಏರ್ಪೋರ್ಟ್ಗೆ ಡ್ರಾಪ್ ಮಾಡಕ್ಕಂತ ಹೋಗ್ತಾನೆ. ಆಗ ಕುರಾಲು ನಾನು ಹೋದ್ಮೇಲೆ ನಿಮ್ ಮುಂದಿನ ಲೈಫ್ ಏನು, ನೀನ್ ಯಾರನ್ನ ಮದ್ವೆ ಆಗ್ತೀಯ ಅಂತ ಎಲ್ಲ ಕೇಳ್ತಾಳೆ. ಆಗ ಆಂಗನ್ನು ನನ್ಗಂತೂ ಮದ್ವೆ ಮೇಲೆ ಏನ್ ಇಂಟ್ರೆಸ್ಟ್ ಇಲ್ಲ, ನಮ್ ಜೀವನ ಪೂರ್ತಿ ಸಿಂಗಲ್ ಆಗಿ ಸರ್ಪ್ರೈಸ್ ಡ್ಯೂಡಲ್ಲಿ ಈವೆಂಟ್ಗಳನ್ನ ನಡೆಸ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಆಗ ಕುರಾಲ್ಗೆ ಆಂಗನ್ನ ಹೊರಡೆ ಇರುವಂತ ದುಃಖ ಗೊತ್ತಾಗುತ್ತೆ. ಆಗ ಕುರಾಲು ಗಾಡಿನ ನಿಲ್ಸಿ ನಾನು ಹಿಂಗೆ ಒಬ್ಳು ಒಳ್ಳೆ ಹುಡುಗಿನ ಹುಡುಕ್ಬಿಟ್ಟೆ ಕೆನಡಾಗ ಹೋಗೋದು ಅಂತ ಆಟ ಹಿಡಿತಾಳೆ. ಸೊ ಇದರಿಂದ ಕುರಾಲ್ ಮತ್ತೆ ಕೆನಡಾಗ ಹೋಗೋದು ಕ್ಯಾನ್ಸಲ್ ಆಗುತ್ತೆ. ಈಗ ಕುರಾಲು ಮ್ಯಾಟ್ರಿಮೋನಿಲಿ ಆಂಗನ್ನ ಪ್ರೊಫೈಲ್ ನ ಓಪನ್ ಮಾಡಿ ಆಂಗನ್ಗೆ ಹುಡುಗಿ ಹುಡುಕೋದಕ್ಕೆ ಶುರು ಮಾಡ್ತಾಳೆ. ಅಂಡ್ ಸುಮಾರು ಜನ ಹುಡುಗಿರು ಬರ್ತಾರೆ. ಆಂಗನ್ನ ಸ್ಟೋರಿ ಕೇಳಿ ಆಂಗನ್ನ ರಿಜೆಕ್ಟ್ ಮಾಡ್ತಾರೆ. ಕೆಲವೊಬ್ರೆಲ್ಲ ಆಂಗನ್ ಮೇಲೆ ಸಿಂಪತಿ ತೋರಿಸ್ತಾರೆ, ಬಟ್ ಯಾರು ಆಂಗನ್ನ ಒಪ್ಕೊಳ್ಳಲ್ಲ. ಅಂಡ್ ಅದೇ ಟೈಮ್ಗೆ ಕುರಾಲ್ಗೆ ಅವ್ರ ಸರ್ಪ್ರೈಸ್ ಡ್ಯೂಡ್ ಆಫೀಸಲ್ಲಿ ಒಬ್ಳು ಆಂಗನ್ಗೆ ಲೈನ್ ಆಗ್ತಾ ಇರೋ ವಿಷಯ ಅವ್ಳಿಗೆ ಗೊತ್ತಿರುತ್ತೆ. ಸೊ ಅವಳು ಮತ್ತೆ ಆಂಗನ್ಗೂ ಒಂದು ಮೀಟಿಂಗ್ ನ ಅರೇಂಜ್ ಮಾಡಿಸ್ತಾಳೆ. ಇಲ್ಲಿ ಆಂಗನ್ಗೆ ಅವಳ ಮೇಲೆ ಲವ್ ಫೀಲಿಂಗ್ ಏನು ಬಂದಿರಲ್ಲ. ಬಟ್ ಈಗ ಕುರಾಲು ಬೇಗ ಕೆನಡಾಗ ಹೋಗ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರಿಬ್ರು ಒಪ್ಕೊಂಡಿರೋ ತರ ನಾಟಕ ಮಾಡ್ತಾರೆ. ಇದರಿಂದ ಅವರಿಬ್ರು ಒಪ್ಕೊಂಡಿದ್ದಾರೆ ಅಂತ ಕುರಾಲು ಕೆನಡಾ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಬಟ್ ಹೋಗಕ್ಕಿಂತ ಮುಂಚೆ ಕುರಾಲು ಆಂಗನ್ಗೂ ಮತ್ತೆ ಅವಳಿಗೂ ಡೈವರ್ಸ್ ನೋಟ್ಗೆ ಸೈನ್ ಮಾಡಿಸ್ಕೊಂಡಿರ್ತಾಳೆ. ಸೊ ಈಗ ಫ್ಲೈಟ್
ಬುಕ್ ಆಗಿರುವಂತ ಡೇಟ್ ಬರುತ್ತೆ. ಕುರಾಲು ಏರ್ಪೋರ್ಟ್ ಹೋಗ್ಬೇಕು. ಬಟ್ ಅದೇ ಟೈಮ್ಗೆ ಅವ್ರ ಅಪ್ಪನ ಫೋನ್ ಬರುತ್ತೆ. ಆಗ ಕುರಾಲು ಅವ್ರ ಅಪ್ಪನ್ ಮೀಟ್ ಮಾಡ್ಬೇಕು ಅಂತ ಅವ್ರ ಅಪ್ಪನ ಆಫೀಸ್ಗೆ ಹೋಗ್ತಾಳೆ. ಬಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಮತ್ತೆ ಕುರಾಲು ಡೈವರ್ಸ್ ನೋಟ್ಗೆ ಸೈನ್ ಮಾಡ್ಸ್ಕೊಂಡಿರೋ ವಿಷಯ ಗೊತ್ತಾಗುತ್ತೆ. ಸೊ ಈಗ ನಮ್ಮ ಮಿನಿಸ್ಟರ್ ಮಾವ ಕುರಾಲ್ ಹತ್ರ ಯಾಕೆ ಈ ತರ ಮಾಡಿದೆ ಅಂತ ರ್ಯಾಶ್ ಆಗಿ ಕೇಳ್ತಾ ಇರ್ತಾನೆ. ಸೊ ಅದೇ ಟೈಮ್ಗೆ ನಮ್ಮ ಆಂಗನ್ ಬಂದು ಅದು ಅವಳ ತಪ್ಪಲ್ಲ, ನನ್ ತಪ್ಪು, ನಂಗೆ ನಿಮ್ಮ ಮಗಳು ಬೋರ್ ಆಗಿದ್ದಾಳೆ, ನಂಗೆ ನಿಮ್ಮ ಮಗಳು ಅಂದ್ರೆ ಇಷ್ಟ ಇಲ್ಲ, ಅದಕ್ಕೆ ನಾನೇ ಡೈವರ್ಸ್ ನೋಟ್ ಮೇಲೆ ಸೈನ್ ಮಾಡಿಸ್ಕೊಂಡೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಹೆಸರಲ್ಲಿ ಮ್ಯಾಟ್ರಿಮೋನಿ ಪ್ರೊಫೈಲ್ ಓಪನ್ ಆಗಿರೋ ವಿಷಯನೂ ಗೊತ್ತಾಗುತ್ತೆ. ಅಂಡ್ ಅವನು ಲಾಸ್ಟ್ ವೀಕಲ್ಲಿ ಸುಮಾರು ಮ್ಯಾಟ್ರಿಮೋನಿ ಹುಡುಗಿರ ಜೊತೆ ಮೀಟ್ ಮಾಡಿರೋ ವಿಷಯನೂ ಗೊತ್ತಾಗುತ್ತೆ. ಸೊ ಇದರಿಂದ ನಮ್ಮ ಮಿನಿಸ್ಟರ್ ಮಾವಂಗೆ ಆಂಗನ್ ಮೇಲೆ ಹೆವಿ ಕೋಪ ಬಂದು ಅವ್ನಿಗೆ ಹೊಡೆಯಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಈ ವಿಷಯ ಗೊತ್ತಾದಂತ ಆಂಗನ್ ನಮಗೂ ನಮ್ಮ ಮಗ ಈ ಥರ ಅಂತ ಹೆವಿ ಬೇಜಾರು ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಈಗ ನಮ್ಮ ಮಿನಿಸ್ಟರ್ ಮಾವಂಗೆ ಕೋಪ ಬಂದು ಅವತ್ತು ರಾತ್ರಿ ಆಂಗನ್ನ ಸಾಯ್ಸಕ್ಕೆ ಅಂತ ಹುಡುಗರನ್ನ ಬಿಡ್ತಾನೆ. ಆ್ಯಂಡ್ ಯಾವಾಗ ಈ ವಿಷಯ ಕುರಾಲ್ಗೆ ಗೊತ್ತಾಗುತ್ತೋ ಆಗ ಕುರಾಲು ಮಿನಿಸ್ಟರ್ ಮಾವನ ಹತ್ರ ಹೋಗಿ ಎಲ್ಲ ಮ್ಯಾಟ್ರನ್ನು ಹೇಳ್ತಾಳೆ. ಆಗ ನಮ್ಮ ಮಿನಿಸ್ಟರ್ ಮಾವ ಆಂಗನ್ನ ಸಾಯಿಸ್ಬೇಡಿ, ಅವ್ನ ಜೊತೆ ಇರುವಂತಹ ಪಾರಿನ ಸಾಯಿಸಿ ಅಂತ ಆ ಹುಡುಗರಿಗೆ ಫೋನ್ ಮಾಡಿ ಹೇಳ್ತಾನೆ. ಆಗ ಎಲ್ಲರೂ ಪಾರಿಗೆ ಅಟ್ಯಾಕ್ ಮಾಡಕ್ ಹೋಗ್ತಾರೆ. ಆಗ ಆಂಗನ್ನು ಆ ಗೂಂಡಾಗಳ ಜೊತೆ ಎಲ್ಲ ಹೊಡೆದಾಡಿ ಪಾರಿನ ಸೇವ್ ಮಾಡ್ತಾನೆ. ಮತ್ತೊಂದ್ ಕಡೆ ಮಿನಿಸ್ಟರ್ ಮಾವ ಇಷ್ಟ ದಿನ ಯಾವ್ದು ನನ್ನ ರಕ್ತ ನಮ್ಮ ವಂಶೋದ್ಧಾರಕ ನನ್ನ ಮೊಮ್ಮಗ ಅನ್ಕೊಂಡಿದ್ನೋ ಅವನು ಬೇರೆ ಜಾತಿ ವ್ಯಕ್ತಿಯ ರಕ್ತದಿಂದ ಹುಟ್ಟಿರೋನು, ಇವ್ ನನಗೆ ಬೇಡ ಅಂತ ಆ ಮಗುನ ಕಾರಲ್ಲಿ ಕರ್ಕೊಂಡೋಗಿ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಅಂಡ್ ಈ ವಿಷಯ ಆಂಗನ್ಗೆ ಗೊತ್ತಾಗುತ್ತೆ. ಆಗ ಆಂಗನ್ನು ಆ ಮಗುನ ಹುಡ್ಕೊಂಡು ಹೋಗ್ತಾನೆ. ಈಗ ನಮ್ಮ ಮಿನಿಸ್ಟರ್ ಮಾವ ಯಾರಿಲ್ದರ ಜಾಗದಲ್ಲಿ ಆ ಮಗುವನ್ನ ಗನ್ನಲ್ಲಿ ಶೂಟ್ ಮಾಡಿ ಸಾಯಿಸಕ್ಕೆ ಅಂತ ಹೋಗ್ತಾನೆ. ಬಟ್ ಅಟ್ ಎ ಟೈಮ್ಗೆ ನಮ್ಮ ಮಿನಿಸ್ಟರ್ ಮಾವಂಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅಂಡ್ ಅಲ್ಲೇ ಅವ್ನು ಬಿದ್ದೋಗ್ತಾನೆ. ಇನ್ನು ನಮ್ಮ ಮಿನಿಸ್ಟರ್ ಮಾವ ಕಂಬಿಟ್ ನೋಡಿದಾಗ ಅವ್ನು ಹಾಸ್ಪಿಟಲ್ ಇದ್ದ. ಆಗ ಡಾಕ್ಟರು ನೀವು ಹಾರ್ಟ್ ಅಟ್ಯಾಕ್ ಆಗಿ ಕೆಡೆ ಬಿದ್ದಾಗ ಈ ಮಗುನೇ ಅಂಬೆಗಾಲ್ ಇಟ್ಕೊಂಡು ರೋಡ್ ಹತ್ರ ಹೋಗಿ ಕುತ್ಕೊಂಡು ಅಳ್ತಾ ಇತ್ತು. ಆಗ ಒಬ್ಬ ಲಾರಿ ಡ್ರೈವರು ಆ ಮಗುವನ್ನ ನೋಡಿ ನಿಮ್ಮನ್ನ ನೋಡಿ ಅಡ್ಮಿಟ್ ಮಾಡ್ದ ಅಂತ ಹೇಳ್ತಾನೆ. ಇದರಿಂದ ನಮ್ಮ ಮಿನಿಸ್ಟರ್ ಮಾವ ಯಾವ ಮಗು ನಾನು ಸಾಯಿಸ್ಬೇಕು ಅಂತ ಇದ್ನೋ ಆ ಮಗುನೇ ನನ್ನ ಪ್ರಾಣ ಉಳಿಸಿದೆ ಅಂತ ಹೆವಿ ಎಮೋಷನಲ್ ಆಗಿ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಆಂಗನ್ ಹೋಗಿ ಜಾತಿ ಜಾತಿ ಅಂತ ಯಾಕೆ ಈ ಥರ ಹೊಡೆದಾಡ್ತೀರಾ, ನಿಂಗೆ ಓಟ್ ಹಾಕೋರೆಲ್ಲ ನಿನ್ನ ಜಾತಿಯವರ, ಈ ಪ್ರಪಂಚದಲ್ಲಿ ಎಲ್ಲರೂ ಒಂದೇನೆ. 30 ವರ್ಷದಿಂದ ನಿನ್ನ ತಂಗಿನ ಸಾಯಿಸಿದ್ಕೆ ಇವತ್ತು ನಮ್ಮಮ್ಮ ನಿನ್ನ ಮಾತಾಡಿಸ್ತಾ ಇಲ್ಲ, ಇವಾಗ ಈ ಮಗುನು ಸಾಯಿಸಿ ನೀನು ಯಾಕೆ ಕ್ರೂರಿ ಆಗ್ತೀಯಾ, ನೀನು ಇರೋದೇ ಇನ್ನು ಸ್ವಲ್ಪ ವರ್ಷ, ಇರೋಷ್ಟು ದಿನ ನೆಮ್ಮದಿಯಾಗಿ ಮೊಮ್ಮಕ್ಳ ಜೊತೆ ಆಯಾಗಿರೋ, ಇವೆಲ್ಲ ಬಿಡು ಅಂತ ಬುದ್ಧಿವಾದ ಹೇಳ್ತಾನೆ. ಇದರಿಂದ ನಮ್ಮ ಮಿನಿಸ್ಟರ್ ಮಾವಂಗೆ ಜ್ಞಾನೋದಯ ಆಗಿ ಕುರಾಲ್ ಮತ್ತೆ ಪಾರಿನ ಒಪ್ಕೋತಾನೆ. ಆ್ಯಂಡ್ ಮೊಮ್ಮಗನ್ನೇ ತನ್ನ ಮುಂದಿನ ವಾರಸ್ತಾರ ಅಂತ ಅನೌನ್ಸ್ ಮಾಡ್ತಾನೆ. ಬಟ್ ಇಷ್ಟು ಸಾಲ್ದೇನೆ 30 ವರ್ಷದಿಂದ ತನ್ನ ತಂಗಿನ ಸಾಯಿಸಿದ ಪಶ್ಚಾತ್ತಾಪಕ್ಕೆ ಅವನು ಮಾಡಿರೋ ತಪ್ಪನೆಲ್ಲ ಒಪ್ಕೊಂಡು ಪೊಲೀಸ್ಗೆ ಸರೆಂಡರ್ ಆಗಿ ಹೋಗ್ತಾನೆ. ಅಂಡ್ ಮ್ಯಾಟರ್ ಸಾಲ್ವ್ ಆದ್ಮೇಲೆ ನಮ್ಮ ಆಂಗನ್ನು ನಾರ್ಮಲ್ ಆಗಿ ಸರ್ಪ್ರೈಸಿಂಗ್ ಡ್ಯೂಡ್ ಆಫೀಸ್ನ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಅಂಡ್ ಒಂದು ದಿನ ಅವರಮ್ಮ ಮದುವೆ ಆಗಲ್ವಾ ಅಂತ ಕೇಳಿದಾಗ ನಮ್ಮ ಡ್ಯೂಡು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಬಟ್ ಅಷ್ಟೆಲ್ಲ ಸರ್ಪ್ರೈಸ್ ಆಗಿ ಕುರಾಲು ಪಾರಿ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಆಂಗನ್ಗೆ ಅವತ್ತು ಆಫೀಸಲ್ಲಿ ಆಂಗನ್ಗೆ ಲೈನ್ ಹೊಡಿತಾ ಇರೋ ಹುಡುಗಿ ಮತ್ತೆ ಪ್ರಪೋಸ್ ಮಾಡೋಕ್ಕೆ ಅಂತ ಬರ್ತಾಳೆ. ಈಗ ನಮ್ಮ ಆಂಗನ್ನು ಆ ಹುಡುಗಿಯ ಬ್ಯೂಟಿ ನೋಡಿ ಲವ್ ಅಟ್ ಫಸ್ಟ್ ಸೈಟ್ ಆಗಿ ಆ ಹುಡುಗಿಯನ್ನು ಒಪ್ಕೋತಾನೆ. ಸೊ ಅಲ್ಲಿಗೆ ಮೂವಿ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಸೊ ಇದಾಗಿತ್ತು ಮೂವಿಯ ಕತೆ. ಇನ್ನೂ ಹೊಸ ಮೂವಿಯ ಕತೆಗಾಗಿ ನಮ್ಮ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್.